ನಿಮ್ಮದು ಬೀಳ್ಕೊಡುಗೆ ಅದ. ಕೊನೆಯದು ಕಾರ್ಯಕ್ರಮ. PUC ಸೆಕೆಂಡ್ ಇಯರ್ ಇದ್ದೀರಿ, ಮುಗೀತು, 20 ದಿನ ಎಕ್ಸಾಮ್ ಬರ್ತದೆ, ಲಾಸ್ಟ್ ಡೇ ಇವತ್ತು. ಆರಾಮದ, ಮಜಾ ಮಾಡೋಣ, ಹೋಗಿಬಿಡೋಣ, ಮುಗಿದೋಯ್ತು. ನಾಳಿಂದ ಮತ್ತದೇ ರಾಗ, ಅದೇ ಹಾಡು, ಅದೇ ಇದು. ಏನದ, ನಾವು ಏನು ಮಾಡೀವಿ ಇದುವರೆಗೂ, ಏನು ಮಾಡೀವಿ? ನಮ್ಮ ಎಕ್ಸಾಮ್ ಬಂದು ನಾವು ಎಲ್ಲಿದನ ಇದ್ದೀವಿ, ನಮ್ಮ ಆತ್ಮದ ಅವಲೋಕನ ಮಾಡ್ಕೊಳ್ಳೋ ದಿನ ಇದು. ಇವತ್ತೊಂದಿನ ಮುಗೀತು ಅಂತಂದು ಅಲ್ಲ, ಇವತ್ತಿನ ದಿನ ನಾನು ಎಲ್ಲಿದ್ದೀನಿ, ನಾನು ಎಷ್ಟು ಓದಿದ್ದೀನಿ, ನಾನು ಮುಂದಿನ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಇರುವಂಥ ಸಾಮರ್ಥ್ಯ ನನ್ನ ಹತ್ತಿರ ಇದೆಯೇ? ಇಲ್ಲ ಅಂದರೆ ನಾನೇನು ಮಾಡಬೇಕು? ಈಗ ಸಾಮರ್ಥ್ಯ ನನ್ನ ಹತ್ರ ಇಲ್ಲ, ನಾನು ಏನು ಮಾಡಬೇಕಪ್ಪ ಮುಂದೆ? ಏನು ಅದನ್ನೇ ಮುಂದುವರಿಸ್ಬೇಕಾ? ಅದೇ ಪಬ್ಜಿ, ಅದೇ ಗೇಮು, ಅದೇ ಆಟ, ಅದೇ ಫ್ರೆಂಡ್ಸು, ಅದೇ ಟೀ ಶಾಪು, ಅಲ್ಲೇ ಹೋದೆ, ಚಹಾ ಕುಡ್ದೆ, ಮತ್ತೆ ಬಂದೆ, ಇಷ್ಟೇ ಮಾಡೋದಾ? ಇಲ್ಲಿ ನಿಮ್ಮದು ಅದ ಅಷ್ಟ? ಏನು ಮಾಡಬೇಕು? ಜೀವನ ಏನಪ್ಪ? ಜೀವನ ಮುಂದೆ ಏನದ? ಈಗ ನೀವು ಏನಾದರೂ ಮುಂದೆ ಸೆಕೆಂಡ್ ಇಯರ್ ಪಾಸ್ ಆದರೆ ನಿಮಗೊಂದು ಗೌರವ ಇರ್ತದೆ. ತಂದೆ ತಾಯಿಯವರು ಹೆಮ್ಮೆಯಿಂದ ಹೇಳ್ಕೊತಾರೆ. ಏನು ಹೇಳ್ತಾರೆ? ನನ್ನ ಮಗ ಸೆಕೆಂಡ್ ಇಯರ್ ಪಾಸ್ ಆಗ್ಯಾನ್ರಿ. ಯಾರ ಮುಂದೆ? ಅವ್ರ ಫ್ರೆಂಡ್ಸ್ ಮುಂದೆ, ಅವ್ರ ಹಿರಿಯರ ಮುಂದೆ, ಅವ್ರ ಗುರುಗಳ ಮುಂದೆ ಹೇಳ್ತಾರೆ. ಫೇಲ್ ಆದರೆ ಏನಂತದ? ವಿಚಾರ ಮಾಡಿರಿ, ನೀವು ವಿಚಾರ ಮಾಡಿರಿ. ನೀವು ಫೇಲ್ ಆಗಿರ ಅಂತ ತಿಳ್ಕೊರಿ, ನಿಮ್ಮ ತಂದೆ ತಾಯಿಯವರು ಏನು ಹೇಳ್ಬೋದು? ಫೇಲ್ ಆಗ್ಯಾನ ಆಗ್ಲಿಬಿಡು, ನಡೀತದೆ, ಏನು ಮುಂದಿನ ವರ್ಷ ಮಾಡಂತ. ನೀವು 1-2 ಹೋಗ್ಯಾವ, ನಾಳೆ ತಕ್ಕೊಂತೀನಿ ಹಿಂಗಂತೀರಾ? ಅಲ್ಲ, ಇದು ಜೋಕ್ಸ್ ಹಾಕಿ ತೊಗೊಳ್ಳೋಂಥ ವಿಷಯ ಅಲ್ಲ ತಮ್ಮಗಳೇ. ಇದು ಬಹಳ ಸೀರಿಯಸ್ ಆಗಿರುವಂಥದ್ದು. ಜೀವನ ನಾವು ಹೇಳಿದಷ್ಟು ಸುಲಭ ಅಲ್ಲ. ಸ್ಟ್ರಗಲ್. ಮೇಡಮ್ ಅವ್ರು ಏನು ಹೇಳಿದರು, ನಾವು ಹೆಂಗೆ ಓದಿದ್ದೀನಿ ಅಂತಂದೇಳಿ. ನಾವು ಸಹಿತ ಸಣ್ಣವರಿದ್ದಾಗ ಇದೇನು ಕಲ್ಮಠ ಶಾಲೆ ಅಂತಂದೇನು ಹೇಳಿದ್ರಲ್ಲ, 84ರಾಗ ಓಪನ್ ಆದಾಗ ಸಣ್ಣದು ರೂಮು, ಮಠದ ಹಿಂದೆ ಒಂದು ರೂಮ್ ಇತ್ತು. ನಾವಾಗ 5-6ನೇ ಕ್ಲಾಸ್ ಅವಾಗ ಅಲ್ಲೇ ಹಿಂಗೆ ಓಡಾಡ್ತಿದ್ದೆ ನಾನು. ಅವರು ಅವಾಗ LKG UKG ಹುಡ್ರು, ಅವಾಗ LKGಗೆ ಟೈಗಿಡ್ ಹಾಕ್ಸ್ತಿದ್ರು ಅವರು. ಅವಾಗ ಕಲ್ಮಠದಾಗ ಭಾರಿ ಚೆನ್ನಾಗಿತ್ತದು. ನಾವು ನೋಡೋಕೆ ಅಬ್ಬಬ್ಬ ಭಾರಿ ಅದರಲ್ಲ ಹುಡ್ರು ಅಂತಂದೇಳಿ ಹೇಳ್ತಿದ್ರು. ಅವಾಗ ಅಲ್ಲಿಂದನೇ ಶಿಸ್ತು ಬೆಳ್ಕೊಂತು ಬಂದಂಥ ಒಂದು ಇನ್ಸ್ಟಿಟ್ಯೂಟ್ ಇದು. ಒಂದು ಒಳ್ಳೆಯವಾದಂಥ ಸ್ಥಾನದಿಂದ ಬೆಳೆದು ಇಷ್ಟೆಲ್ಲ ದೊಡ್ಡ ಒಂದು ಉನ್ನತ ಒಂದು ಸ್ಥಾನದಲ್ಲಿ ಬಂದಂಥ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ನೀವು ಅಭ್ಯಾಸ ಮಾಡಕತ್ತೀರಿ ಅಂತಂದೇಳಿದರೆ ಇದೊಂದು ಹೆಮ್ಮೆಯ ವಿಚಾರ. ಇದು ಇಂಥ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಪರಮ ಪೂಜ್ಯರ ಪಾವನದ ಪಾದಗಳ ಸ್ಪರ್ಶ ಆದಂಥ ಒಂದು ಭೂಮಿ. ಅಂಥ ಒಂದು ಭೂಮಿಯಲ್ಲಿ ನೀವು ಅಭ್ಯಾಸ ಮಾಡಕತ್ತೀರಿ ಅಂದಮೇಲೆ, ನಾನು ನನ್ನ ಜೀವನದ ಗುರಿಯನ್ನು ಮುಟ್ಟಬೇಕು. ನಾನು ಇಲ್ಲಿ ಉತ್ತೀರ್ಣನಾಗಿ, ಈ ಕಲ್ಮಠ ಶಾಲೆಯಲ್ಲಿ ಉತ್ತೀರ್ಣ ಆಗಿ, ಈ ಥರ ನಾನು ನೌಕರಿ ಪಡೆದಿದ್ದೀನಿ, ಈ ಥರ ನಾನು IAS ಆಫೀಸರ್ ಆಗಿದ್ದೀನಿ, ಈ ಥರ ನಾನು KS ಆಫೀಸರ್ ಆಗಿದ್ದೀನಿ, ನೀವು ಸಹಿತ ಅನ್ಕೋಬೇಕು. ಅಂದಾಗ ಮಾತ್ರ ಅವಾಗ ನಮ್ಮ ಜೀವನಕ್ಕೆ ಒಂದು ಬೆಲೆ ಸಿಗ್ತದೆ. ನಿಮ್ಮ ತಂದೆ ತಾಯಿಗಳು ನೀವೇನು ಮಾಡಿದಿರಿಲ್ಲ, ನಿಮ್ಗೆ ಅವ್ರು ಏನು ಓದ್ಸಕತ್ತಾರಲ್ಲ, ಅವ್ರಿಗೂ ಸಹಿತ ಅವ್ರಿಗೊಂದು ಬೆಲೆ ಇರ್ತದೆ, ತಂದೆ ತಾಯಿಯರಿಗೆ. ಅದರ ಸಲುವಾಗಿ ನಮ್ಮ ಜೀವನದಲ್ಲಿ ಉಳಿದಂಥ ಈಗ PUC ಸೆಕೆಂಡ್ ಇಯರ್ ಆದ್ರ ಮೇಲೆ ಮುಗಿತೇನ್ರಿ ಅನ್ನೋದಿಲ್ಲ, ಮತ್ತಿನ್ನೂ ಐತಿ. ಸೈನ್ಸ್ ಮಾಡಿದವರು ಇಂಜಿನಿಯರಿಂಗ್ ಮಾಡ್ಬೇಕಾ, ಇಲ್ಲ ಡಾಕ್ಟ್ರ್ ಆಗಬೇಕು, ಇಲ್ಲ BSc ಆಗಬೇಕು. BSc ಆಗಿ ಯಾವಾಗ ತೊಗೋಬೇಕು? BSc ಆಗ ನೀವು ಯಾವ್ದು ಆಸೆ ಮಾಡಿರ್ತೀರಿ ಅದನ್ನು ತೊಗೋಬೇಕು. ಇಲ್ಲ ನನ್ನ ಫ್ರೆಂಡು BCA ಮಾಡ್ಯಾನ್ರಿ, ನಾನು BCA ಮಾಡ್ತೀನಿ. ಇಲ್ಲ ನನ್ನ ಫ್ರೆಂಡು PCM ತೊಗೊಂಡಾರ, ನಾನು PCM ಮಾಡಿಬಿಡ್ತೀನಿ. ನಿಮ್ಮದು ಯಾವ್ದು ಇಂಟ್ರೆಸ್ಟ್ ಅದ ಅದನ್ನು ನೋಡ್ರಿ. ನಿಮಗೆ BCA ಕಂಪ್ಯೂಟರ್ ಲೈನ್ನಾಗ ಇಂಟ್ರೆಸ್ಟ್ ಅದನು, ಇಲ್ಲ PCMದಾಗ ಇಂಟ್ರೆಸ್ಟ್ ಅದನು, CBZ ಬಾಟ್ನಿ ಜುವಾಲಜಿದಾಗ ಇಂಟ್ರೆಸ್ಟ್ ಅದನು. ನೀವು ಆರ್ಟ್ಸ್ನಲ್ಲಿ ಮಾಡ್ತೀರಿ ಅಂತಂದು ಹೇಳಿದರೆ ಆರ್ಟ್ಸ್ನಲ್ಲಿ ನೀವು ಯಾವುದನ್ನು ತೊಗೊತೀರಿ ಅದನ್ನು ಮಾಡಿರಿ. ಸೈನ್ಸ್ ಮತ್ತು ಕಾಮರ್ಸ್ನಲ್ಲಿ ತೊಗೊಂಡಿರೋದು ಯಾವ್ದು ಮಾಡ್ತೀರಿ, ಮುಂದೆ ನಾನು CA ಆಗಬೇಕು, ಉನ್ನತವಾಗಿ ವಿಚಾರವಾದನ್ನು ತೊಗೊಳ್ರಿ, CA ಆಗಬೇಕು ಅನ್ನೋದು. ವಿಚಾರಗಳು ಉನ್ನತವಾಗಿರಲಿ. ನಮ್ಮ ಜೀವನ ಇಷ್ಟಕ್ಕೆ ನಿಲ್ಲಲ್ಲ. ವಿಚಾರಗಳು ಉನ್ನತವಾಗಿದ್ದರೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನನ್ನ ಕಡೆಯಿಂದ ಆಗೋದಿಲ್ಲ ಇದು ಅಂತಂದು ಹೇಳಿದ್ರಪ್ಪ ಅಂದರೆ ನಿಮ್ಮ ಮನಸ್ಸು ಅದನ್ನೇ ಅಂದ್ಕೊತ ಹೋಗ್ಬಿಡ್ತದೆ. ನಿನಗೆ ಆಗೋದಿಲ್ಲೋ ಅನ್ಕೊತ ಹೋಗ್ತದೆ. ಅದು ನನಗೆ ಆಗ್ತದ ಅಂತಂದರೆ ಅದಕ್ಕೆ ಮೆಟ್ಟಬೇಕು. ಬುದ್ಧಿ ಅಂತಂದೇಳಿ ಹೇಳಿದ್ರಲ್ಲ ಸರ್ ಒಬ್ಬರು, ಮನಸ್ಸು ಮತ್ತು ಬುದ್ಧಿ ಅಂತಂದೇಳಿ. ಆ ಮನಸ್ಸಿನ ಕೈಗೆ ನಾವು ಕೊಟ್ಟಿವಪ್ಪ ಅಂತಂದೇಳಿ ಅವ್ರ ಮನಸ್ಸು ಏನಂತದೆ, ಏನಲ್ಲ ಇನ್ನೂ ಎಕ್ಸಾಮ್ 20 ದಿನ ಐತಿ, ನೀನು ಭಾಳ ಶಾಣೆ ಇದ್ದಿ, ನಾಳೆ ಎಕ್ಸಾಮ್ ಇದಂದ್ರೆ ಓದಿದೆಪ್ಪ ಅಂದ್ರೆ ಪಾಸ್ ಆಗ್ತಿದ್ದಿ ಅಂತದ. ಆಯಿತಾ, ಮಾಡಿರಿ. ಮತ್ತೆ ಅದನ್ನು ಪಬ್ಜಿ ಆಡ್ಕೊಂಡ್ರಿ, ಮತ್ತೆ ಬರ್ತದೆ, ಮತ್ತೆ ಹೇಳ್ತದೆ 19 ದಿನ ಅದಾವ, ಇನ್ನೂ 19 ದಿನ ಅದಾವ, ಇನ್ನೂ 12 ದಿನ ಅದಾವ, ಇನ್ನೂ ಅದ. ಮತ್ತೆ ಅದೇ ಮಾಡಿ ಅನ್ನೋ ಕೊನೆಗೆ ಲಾಸ್ಟಿಗೆ ಎಕ್ಸಾಮ್ ಬರ್ತಾವೆ. ನಾಳೆ ಎಕ್ಸಾಮನಾ ಅಲ್ಲಿ ಅವಾಗ ಎಲ್ಲ ದೇವ್ರುಗಳಿರ್ತಾವೆ, ಎಲ್ಲರೂ ಪೂಜೆ ಮಾಡೋದು, ದೇವರೇ ಇವತ್ತು ಕಾಪಾಡಪ್ಪ. ಯಾಕೆ ಹೇಳಿದ್ದು?
ಇಷ್ಟೆಲ್ಲ ಮಾಡುವಂಥ ಒಂದು ಅವಶ್ಯಕತೆ ಯಾಗಿತ್ತು? ಮೊದಲೇ ಎಲ್ಲ ಚೆನ್ನಾಗಿ ಓದಿದ್ರಪ್ಪ ಅಂತಂದು ಹೇಳಿದರೆ ನೀವು ಎಕ್ಸಾಮಿನೇಷನ್ದಲ್ಲಿ ಉತ್ತಮವಾದಂಥ ಒಂದು ಸ್ಥಾನವನ್ನು ಪಡಿತಿದ್ರಿ, ಒಳ್ಳೇದು ಮಾಡ್ತಿದ್ರಿ. ಅದಕ್ಕೆ ಇನ್ನೂ ಟೈಮ್ ಮಿಂಚಿಲ್ಲ, ಇನ್ನೂ 20 ದಿನಗಳದಾವ. ಈ 20 ದಿನಗಳಲ್ಲಿ ನಾನು ಏನು ಮಾಡಬೇಕು ಅನ್ನೋದನ್ನು ಇವತ್ತು ನಾವೇನು ಹೇಳಿದ್ವಲ್ಲ, ಇಲ್ಲಿ ಸರ್ ಎಲ್ಲ ಹೇಳಿರ್ತಾರೆ, ಹೌದಪ್ಪ ಚೆನ್ನಾಗಿ ಹೇಳಿದ್ರು ಮುಗೀತು, ಇವತ್ತು ಕೇಳೋದು ಮತ್ತೆ ಬಿಟ್ಬಿಡೋದು. ಹಂಗೆ ಮಾಡಬೇಡ್ರಿ. ಇನ್ನು ನಿಮ್ಮ ಜೀವನದ ಒಂದು ಗುರಿ ಏನದ ಅಂತಂದು ಹೇಳಿ, ವಿದ್ಯಾರ್ಥಿಗಳೇ ಗುರಿ ಏನದ ಅನ್ನೋದನ್ನು ಸ್ವಲ್ಪ ನೀವು ಅರಿತುಕೊಳ್ರಿ. ನೀವು ಸಹಿತ ಮುಂದೆ ಏನದವ ಅಂತಂದೇಳಿ ಗುರಿಯನ್ನು ಅರಿತುಕೊಳ್ರಿ. ಸೆಕೆಂಡ್ ಇಯರ್ ಮುಗೀತು ಅಂತಂದೇಳಿ ಮನ್ಯಾಗ ಮದುವೆ ಮಾಡ್ತಾರಂತಂದ್ರೆ ಮದುವೆ ಮಾಡ್ಕೊಂಡು ಬಿಡಬೇಡ್ರಿ. ನಿಮಗೆ ಇನ್ನೂ ಮುಂದೆ ಡಿಗ್ರಿ ಕಲೀರಿ, IAS ಆಫೀಸರ್ ಆಗ್ರಿ, ಇನ್ನೂ ಮಾಡಿರಿ. ಹೇಳ್ರಿ ಮನ್ಯಾಗ, ಇಲ್ಲ ನಾನು ಓದ್ತೀನಿ ಅಂತಂದೇಳಿ ಹೇಳ್ರಿ. ಇಲ್ಲ ಸೆಕೆಂಡ್ ಇಯರ್ ಮುಗೀತು ನೀವು ಫೇಲ್ ಆದ್ರಪ್ಪ ಅಂದ್ರೆ ಮದುವೆ ಮಾಡಿಬಿಡ್ತಾರೆ. ಅದಕ್ಕೆ ನಿಮ್ಮ ಕೈಯಲ್ಲಿರುವಂಥದ್ದು, ನಾನು ಇನ್ನೂ ಮುಂದೆ ಓದಬೇಕು ಅಥವಾ ಇನ್ನೂ ಏನಾಗಬೇಕು ಅಂತಂದರೆ ಆ ಒಂದು ಉನ್ನತ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬರೀರಿ. ಅಂದರೆ ಎಕ್ಸಾಮಿನೇಷನಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ನಿಮಗೆ ಯಾವುದು ಮೊದಲು ಆನ್ಸರ್ ಬರ್ತದ ಅದನ್ನು ಮೊದಲು ಅಟೆಂಪ್ಟ್ ಮಾಡಿರಿ. ವ್ಯಾಲ್ಯುವೇಷನ್ ಮಾಡುವಂಥವ್ರಿಗೆ ಮೊದಲು ಇಂಪ್ರೆಸ್ ಆಗಬೇಕು. ಇಂಪ್ರೆಸ್ ಆಗಬೇಕು ಅಂತಂದೇಳಿದರೆ ಫಸ್ಟ್ ಆನ್ಸರ್ಗಳು ಚೆನ್ನಾಗಿರಬೇಕು. ಫಸ್ಟಿಗೆ ಬರುವಂಥ ಆನ್ಸರ್ಗಳು ನೀಟಾಗಿರುವಂಥದ್ದು, ನೀಟಾಗಿ ಬರೆದ್ರಿ ಅಂತಂದೇಳಿದರೆ ನೀವು ನೋಡ್ತಾನೆ ವ್ಯಾಲ್ಯೂಷನ್ ಮಾಡಿದತ್ತ, ಈ ವಿದ್ಯಾರ್ಥಿ ಪರವಾಗಿಲ್ಲ ಚೆನ್ನಾಗಿ ಬರೆಯಕತ್ತಾನ. ಎರಡನೇ ಆನ್ಸರ್ ನೋಡ್ತಾನೆ, ಇದು ಪರವಾಗಿಲ್ಲ, ಇದು ಚೆನ್ನಾಗ್ಯದ. ಮೂರನೇದು ಚೆನ್ನಾಗ್ಯದ. ಲಾಸ್ಟಿಗೆ ನೀವು 1-2 ತಪ್ಪಿದ್ವಪ್ಪ ಅಂದ್ರೂ ಸಹಿತ, ಇಲ್ಲ ಇವನಿಗೆ ಗೊತ್ತಿತ್ತು ಕಾಣಿಸ್ತದ, ಇವ್ ಯಾಕೋ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಾನ, ಇರಲಿ 1-2 ಮಾರ್ಕ್ಸ್ ಕೊಟ್ಬಿಡೋಣ ಅಂತ ಕೊಟ್ಬಿಡ್ತಾನೆ. ಮತ್ತೆ ಅಲ್ಲಿ ಮುಂದೆ ಹಂಗೆ ಮಾರ್ಕ್ಸ್ ಕೊಟ್ಕೊಂಡು ಬಂದು ನಿಮ್ಗೆ ಒಂದು ಹಂತದಲ್ಲಿ ಬರ್ತದೆ. ಸ್ಟಾರ್ಟಿಂಗೇ ನೀವು ತಪ್ಪು ಬರ್ಕೊತ ಹೋದ್ರಪ್ಪ ಅಂದರೆ ಅವ್ರಿಗೆ ಕ್ವಶನ್ ಪೇಪರ್ನ ಕಾಟ್ ಹಾಕೋತ ಸರಿ ಇದ್ದಿದ್ದು ಸಹಿತ ಕಾಟ್ ಹಾಕ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅವ್ದು ಏನು ಇಂಪ್ರೆಸ್ ಬಿಟ್ಬಿಡ್ತದ, ಇವನಿಗೇನು ಗೊತ್ತಿಲ್ಲ, ಇವನಿಗೆ ಸುಮ್ಮನೆ ಏನೋ ಬರ್ದಾನ ಅಂತಂದೇಳಿ ಹಿಂಗೆ ಬರ್ತಾವೆ. ಅದಕ್ಕೆ ಪೆನ್ಗಳು ಸ್ವಲ್ಪ ನೀಟಾಗಿರುವಂಥ ಒಂದು ಚೆನ್ನಾಗಿ ಪೆನ್ ತೊಗೊಂಡು ಹೋಗ್ರಿ. ಅಲ್ಲಿ ಹೋಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಇದು ಏನ್ರಿ ಇದು ಸಣ್ಣ ಹುಡ್ರಿಗೆ ಹೇಳ್ದಂಗೆ ಹೇಳ್ತೀರಿಲ್ರಿ ಅಂತಂದು ಹೇಳೋದಲ್ಲ. ಇದು ಎಲ್ಲ ನಿಮಗೆ ಬೇಕಾಗಂತ ನಾಳೆ ಹೋದ್ಮೇಲೆ ಗೊತ್ತಾಗ್ತದೆ. ಒಂದು ಪೆನ್ ಕೈ ಕೊಡ್ತಪ್ಪ ಅಂತಂದು ಹೇಳಿದ್ರೆ ಯಾರು ಫ್ರೆಂಡ್ಸ್ ಕೇಳ್ರಿ, ನನ್ನ ಹತ್ರ ಇಲ್ಲ ನಿನ್ನ ಹತ್ರ ಇಲ್ಲ ಅಂತೀರಿ. ಅವಾಗ ಟೈಮ್ ಆಗಿರ್ತದೆ, ಅವಾಗ ಏನು ಹೊರಗೆ ಹೋಗಿ ತೊಗೊಂಬರ್ತೀರಾ, ಬುಕ್ ಸ್ಟಾಲ್ಗೆ ಹೋಗಿ ಎಲ್ಲದ ಬುಕ್ ಸ್ಟಾಲ್ ಅಂತ ನೋಡ್ಕೊಂಡು ಬರ್ತೀರಾ. ಒಳ್ಳೆ ಪೆನ್ಗಳನ್ನು ಹಿಡ್ಕೊರಿ. ಒಂದು ಒಳ್ಳೆಯದಂಥ ನೀವು ಪ್ಯಾಡ್ ಗಿಡ ಈಗಂತೂ ಇಲ್ಲ, ನೀವೆಲ್ಲ ಪ್ಯಾಡ್ ಗಿಡ ಎಲ್ಲ ಬಿಟ್ಟರೆ ಕಾಣಿಸ್ತದೆ. ಅದು ಇದ್ದರೂ ಸಹಿತ ಆ ಪ್ಯಾಡನ್ನು ಹಿಂಗೆ ತಿರ್ಸ್ಕೊಂತ ಹೋಗೋದು, ಅವೆಲ್ಲ ಬಿಟ್ಟರೆ ನೀಟಾಗಿ ವಿದ್ಯಾರ್ಥಿ ಹೆಂಗಿರ್ತಾರೋ ಆ ಥರ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಎಕ್ಸಾಮಿನೇಷನ್ ಬರೆದು ಸಂಸ್ಥೆಯ ಒಂದು ಕೀರ್ತಿಯನ್ನು ತರ್ತೀರಿ. ಸಂಸ್ಥೆಯ ಕೀರ್ತಿಯನ್ನು ತರಬೇಕು. ಅದ್ರ ಜೊತೆಗೆ ತಂದೆ ತಾಯಿಯವರು ಸಹಿತ ಹೆಮ್ಮೆಯಿಂದ ನನ್ನ ಮಗ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾನೆ, ನನ್ನ ಮಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾಳೆ ಅಂತ ಅನ್ಬೇಕು. ಅನ್ಸ್ಕೊತೀರಿ ಎಲ್ಲರೂ? ಇಲ್ಲ, ಹೇಳ್ಬೇಕು ಅನ್ನೋದಿಲ್ಲ. ಏನು ಸರ್ ಇನ್ನು ನೀವು SSLC ಹುಡ್ರಿಗೆ ಹೇಳ್ದಂಗೆ ಹೇಳ್ತೀರಲ್ರಿ, ನಾವು ಅವಾಗಲೇ ಸೆಕೆಂಡ್ ಇಯರ್ಗೆ ಬಂದೀವ್ರಿ ನಾವು. ಅಬ್ಬಾಬಾಬಾ, ಹೌದಾ? ಯಾವ ಸೆಕೆಂಡ್ ಇಯರ್ಗೆ ಬಂದರೂ ಮಕ್ಕಳೇ ನೀವು, ಯಾವ ಕಲೆಯವರೆಗೂ ನಾವು ಅಷ್ಟೇ. ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಇದೇ ಥರ. ನೀವು ಯಾವಾಗ ನೀವು ಉನ್ನತ ಸ್ಥಾನಗಳು ಹೋಗ್ತೀರಿ ಅವಾಗೂ ಸಹಿತ ನೀವು ನಮ್ಮ ಮಕ್ಕಳೇ ಆಗಿರ್ತೀರಿ. ಅಲ್ಲಿವರೆಗೂ ಅದಕ್ಕೆ ಒಂದು ಉತ್ತಮವಾದಂಥ ಒಂದು ಅವಕಾಶ ಇದು. ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ರಿ. ಈ ಜೀವನ ಹೋಯ್ತಪ್ಪ ಅಂತಂದು ಹೇಳಿದರೆ ಮತ್ತು ನಾನು ಇನ್ನೊಂದು ಸಲ ನಾನು ಈಗ ಕುಂತು ಸೆಕೆಂಡ್ ಇಯರು ಡಿಗ್ರಿ ಕುಂತು ಮತ್ತು IAS ಆಫೀಸರ್ ಆಗ್ತೀನಿ ಅಂದರೆ ಆಗಲ್ಲ, ಮುಗೀತು ನಮ್ಮದು. ನನಗೆ ಭಾಳ ಇದಿತ್ತು. ಈಗ ನಾವು ನೋಡಿಕೊಂಡು ಈ ಅವಕಾಶ, ಈಗಿನ ಒಂದು ಟೆಕ್ನಾಲಜಿ, ಆಮೇಲೆ ನಿಮ್ಮದು ಗೂಗಲ್ಲು, ಆಮೇಲೆ ChatGPT ಇವೆಲ್ಲವಾಗ ಏನೂ ಇದ್ದಿಲ್ಲ ನಮಗೆ. ನಿಜ ಹೇಳ್ಬೇಕಂದ್ರೆ 10ನೇ ತರಗತಿ ಕಂದಿಲ್ನಾಗ ಕುಂತು ಓದಿದವ್ರು ನಾವು. ಅಂಥ ಒಂದು ಶಿಕ್ಷಣವನ್ನು ಪಡೆದು ಅದು ಇಲ್ಲೇ ಬಾಯ್ ಸ್ಕೂಲ್ನಾಗ, ಮತ್ತು ದೂರನೂ ಅಲ್ಲ, ಇಲ್ಲೇ ಬಾಯ್ ಸ್ಕೂಲ್ನಾಗೆ 10th ಮುಗಿಸಿದ್ದು. ಇಲ್ಲಿಂದ ಮತ್ತೆ ಹೋಗಿ ಕಲಿತು ಈ ಥರ ಈ ಹಂತಕ್ಕೆ ಬಂದಿದ್ದೀವಿ. ನಿಮಗೆಲ್ಲ ಓದವ ಇಂಟರ್ನೆಟ್ ಅದ, ಆ ಇಂಟರ್ನೆಟ್ನಾಗ ಏನು ಬೇಕೋ ಅದನ್ನೆಲ್ಲ ನಿಮಗೆ ಸಿಗ್ತದೆ. ಒಳ್ಳೇದನ್ನು ತೊಗೋರಿ. ಒಳ್ಳೆ ವಿಚಾರಗಳು ಎಲ್ಲೆಲ್ಲಿ ಸಿಗ್ತಾವೆ ಅದನ್ನೆಲ್ಲ ತೊಗೋಬೇಕು. ಅದಕ್ಕೆ ಸರ್ವಜ್ಞ ಏನು ಹೇಳ್ಯಾನ ಗೊತ್ತಾ? ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತಾನೆ. ಎಲ್ಲರಿಂದ ಒಂದೊಂದು ಒಳ್ಳೆ ವಿಚಾರ ತೊಗೊಂಡಾತ ಸರ್ವಜ್ಞ ಹೇಳ್ದಂಥ ಮಾತೇ ಇಲ್ಲ, ಇಂಥವು ಹೇಳಿಲ್ಲ ಅಂತಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಹೇಳದ ಮಾತಿಲ್ಲ ಅಂತಾರೆ. ಹಂಗೆ ಸರ್ವಜ್ಞ ಆದಂಗೆ ಎಲ್ಲರಿಂದ ಒಂದೊಂದು ವಿಚಾರಗಳನ್ನು ತೊಗೊಳ್ಬೇಕು. ಆ ಎಲ್ಲ ಒಳ್ಳೆಯ ವಿಚಾರಗಳನ್ನು ಗ್ರಹಿಸ್ಕೋಬೇಕು. ನಮಗೇನು ಬೇಕು ಅದನ್ನು ಅಳವಡಿಸ್ಕೋಬೇಕು. ಮುಂದಿನ ಜೀವನದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತೀರಿ ಎಲ್ಲರೂ. ಈ ಒಂದು ನೀವೆಲ್ಲರೂ ಎಕ್ಸಾಮಿನೇಷನಲ್ಲಿ ಒಳ್ಳೆಯ ಸ್ಥಾನವನ್ನು ಗಳಿಸ್ತೀರಿ ಅಂತ ಒಂದು ಆಶಿಸ್ತಾ ಇಂದು ಇಲ್ಲಿ ಕರೆದು ನಮಗಿಲ್ಲಿ ಸನ್ಮಾನ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆಯ ವಿಚಾರ.